ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಏನಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಕೇಳ್ತಾ ಇದ್ದೀರಾ, ಸುಮಾರು ಜನ ನಿನ್ನೆಯಿಂದ ಕೇಳ್ತಾ ಇದ್ದೀರಾ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಉಮಿ ಅಣ್ಣನ ಬಗ್ಗೆ ಮಾತಾಡು, ಉಮೇಶ್ ಯಾದವ್ ಬಗ್ಗೆ ಮಾತಾಡಪ್ಪ. ಏನು ಗುರು ನಿಂದು ಕತೆ? ಎಲ್ಲ ಸಿಕ್ಕಾಪಟ್ಟೆ ಮ್ಯಾಟ್ರ್ಗಳು ಬರ್ತಾವೆ ಉಮೇಶ್ ಯಾದವ್ ರಿಲೇಟೆಡ್. ಏನು ಮಾತಾಡ್ತಾನೆ ಇಲ್ವಲ್ಲ, ಸುಮ್ಮನೆ ಕೂತ್ಕೊಂಡಿದೆಯಲ್ಲ, ಏನು ಕತೆ ನಿಂದು ಅದೆಲ್ಲ ವಿಚಾರಿಸ್ಕೊತಾ ಇದ್ದೀರಾ. ಹೌದು, ಉಮೇಶ್ ಯಾದವ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಗುರು. ಸ್ಪೆಕ್ಯುಲೇಷನ್ನು ಅದು ಇದು ಎಲ್ಲ ರೂಮರ್ಸ್ಗಳು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತದೆ. ಉಮೇಶ್ ಯಾದವ್ ಬ್ಯಾಕ್ ಇನ್ RCB ಕಲರ್ಸ್ ಅಂತ ಬರಬಹುದು. RCB ಸಿಕ್ಕಾಪಟ್ಟೆ ಫೋಕಸ್ಡ್ ಆಗಿ ಇಟ್ಕೊಂಡಿದ್ರಂತೆ ಉಮೇಶ್ ಯಾದವ್ನ ಕರ್ಕೊಂಬರ್ಬೇಕು ಅಂತ. ಹಂಗೆ ಹಿಂಗೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಪೋಸ್ಟ್ಗಳು ವೈರಲ್ ಆಗ್ತದೆ, ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲಿ, ಅಲ್ಲಿ ಇಲ್ಲಿ ನೋಡಿರ್ತೀರ. ಸೊ ಇದ್ರ ಬಗ್ಗೆ ಹೇಳಕ್ ಹೋಯ್ತು ಅಂತ ಅಂದರೆ RCB ನಿಜವಾಗ್ಲೂ ಉಮೇಶ್ ಯಾದವ್ನ ಕರ್ಕೊಂಬರೋದಕ್ಕೆ ರೆಡಿ ಆಗ್ತಾ ಇದೆಯಾ ಅಂತ ಕೇಳ್ತು ಅಂತಂದರೆ ಫಸ್ಟ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡ್ಬಿಡೋಣ ಗುರು. ಸ್ಟ್ಯಾಟ್ಸ್ ಬಗ್ಗೆ ಈ ಸೀಸನು ಉಮೇಶ್ ಯಾದವ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ಆ್ಯಂಡ್ 1.5 CR ಅವರ ಬೇಸ್ ಪ್ರೈಸ್ ಆಗಿತ್ತು, ಅವರ ರಿಜಿಸ್ಟರ್ ಮಾಡಿದ್ರು 1.5 CR. ಮುಂಚೆ ಎಲ್ಲ 2 ಕೋಟಿಗೆ ರಿಜಿಸ್ಟರ್ ಮಾಡಿದ್ರು, ಈ ಸಲ 1.5 CRಗೆ ರಿಜಿಸ್ಟರ್ ಮಾಡಿದ್ರು. ಲಾಸ್ಟ್ ಆಡಿದ್ರು 2024 IPL. ಈ 38 ವರ್ಷದ ಯಂಗ್ ಬೌಲರ್ನ ನಮ್ಮ RCB ತಗೊಳತ್ತಾ ಅಂತ ಕೇಳ್ತು ಅಂತಂದರೆ, ಯಾಕೆ ತಗೋಬೇಕು ಉಮೇಶ್ ಯಾದವ್ನ ಅಂತ ನೋಡ್ತು ಅಂದ್ರೆ, ಏನಕ್ಕೆ ತಗೋಬೇಕು ಉಮೇಶ್ ಯಾದವ್ನ? ಎಕ್ಸ್ಪೀರಿಯನ್ಸ್ ಬೇಸ್ ನೋಡ್ತು ಅಂದರೆ ಹೌದು, ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇದೆ ಉಮೇಶ್ ಯಾದವ್ಗೆ. RCBಗೆ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. RCBಗೆ 3 ವರ್ಷ ಆಡಿದ್ರು ಉಮೇಶ್ ಯಾದವ್ ಅವರು. ಅನ್ಸೋಲ್ಡ್ ಆಗಿದ್ದಾರೆ 2 ವರ್ಷ ಬ್ಯಾಕ್ ಟು ಬ್ಯಾಕ್ ಅನ್ಸೋಲ್ಡ್ ಆಗಿದ್ದಾರೆ. 2025 ಅನ್ಸೋಲ್ಡ್ ಆದರು, 2026 ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಸೊ ಸೀನ್ ನೋಡ್ತು ಅಂದರೆ RCBಗೆ ಇವರು 3 ವರ್ಷ ಆಡಿದ್ದಾರೆ. 2018, 2019 ಆ್ಯಂಡ್ 2020 3 ಸೀಸನಲ್ಲಿ 14 ಮ್ಯಾಚು ಫಸ್ಟ್ ಸೀಸನ್ ಆಡ್ತಾರೆ, 20 ವಿಕೆಟ್ ಎತ್ತಾರೆ. 11 ಮ್ಯಾಚು ಸೆಕೆಂಡ್ ಸೀಸನ್ ಆಡ್ತಾರೆ, 8 ವಿಕೆಟ್ ಎತ್ತಾರೆ. ಅಲ್ಲೇ ಕೊಲ್ಯಾಪ್ಸ್ ಆಯಿತು ಅವರ ಸ್ಟ್ಯಾಟ್ಸು. ಆ್ಯಂಡ್ 2 ಮ್ಯಾಚ್ನ 2020 ಆಡ್ತಾರೆ, ಅದರಲ್ಲಿ 1 ವಿಕೆಟು ಎತ್ತಿಲ್ಲ 2 ಮ್ಯಾಚಲ್ಲಿ. ಆ್ಯಂಡ್ ಎಕಾನಮಿ ಅಂತ ಬಂದಾಗ 2018 ಇವ್ರದ್ದು 7.86 ಇರುತ್ತೆ. ಆಮೇಲೆ 2019 ಅಂತ ಬಂದಾಗ 9.81 ಆಗುತ್ತೆ. IPL ಹೇಳ್ತಾ ಇರೋದು, RCBಗೆ ಹೇಳ್ತಾ ಇರೋದು. ಆ್ಯಂಡ್ 2020 ಅಂತ ಬಂದಾಗ 11.86 ಆಗುತ್ತೆ ಇವರ ಎಕಾನಮಿ. ಬರ್ತಾ ವರ್ಸ್ಟ್ ಆಗ್ತಾ ಹೋಗ್ತಾ ಹೊರತು ಬೆಟರ್ ಆಗಿಲ್ಲ ನಮ್ಮ RCBಲಿ ಇವರ ಸ್ಟ್ಯಾಟ್ಸ್ ಅಂತ ಬಂದಾಗ. ಒಟ್ಟಲ್ಲಿ 20 ವಿಕೆಟ್ನ ಒಂದು ಸೀಸನ್ನು ಉಮೇಶ್ ಯಾದವ್ ನಮ್ಮ RCBಗೆ ಎತ್ತಿರೋದಂತೂ ನಿಜ. ಸೊ ಓವರಾಲ್ ಆಗಿ 28 ವಿಕೆಟ್ನ ನಮ್ಮ RCBಗೆ ಎತ್ತಿದ್ದಾರೆ 27 ಮ್ಯಾಚ್ನ ಆಡಿಬಿಟ್ಟು. ಓವರಾಲ್ ಉಮೇಶ್ ಯಾದವ್ನ ಸ್ಟ್ಯಾಟ್ಸ್ ನೋಡ್ತು ಅಂತ ಅಂದರೆ 148 ಮ್ಯಾಚ್ ಆಡಿರುವಂಥ ಉಮೇಶ್ ಯಾದವ್ IPL ಅಲ್ಲಿ 144 ವಿಕೆಟ್ಸ್ ಎತ್ತಿದ್ದಾರೆ, ಮ್ಯಾಚ್ಗಿಂತ ಕಮ್ಮಿ ನಂಬರ್ ಆಫ್ ವಿಕೆಟ್ಸ್ ಎತ್ತಿದ್ದಾರೆ. ಆ್ಯಂಡ್ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಬಂದ್ಬಿಟ್ಟು 4 for 23, ಅದು ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್ 2022ರಲ್ಲಿ. ಒಟ್ಟಲ್ಲಿ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ RCBಯಿಂದ ಹೋಗಾದ್ಮೇಲೆ. ಆಮೇಲೆ ಎಕಾನಮಿ ರೇಟ್ ಅಂತ ಬಂದಾಗ 8.49 ಇದೆ, ಬೌಲಿಂಗ್ ಆವ್ರೇಜ್ 29.98 ಇದೆ, ಬೌಲಿಂಗ್ ಸ್ಟ್ರೈಕ್ ರೇಟ್ 21.18 ಇದೆ. ಆಮೇಲೆ 4 ವಿಕೆಟ್ ಆಲ್ಸೋ 3 ಇದೆ IPL ಅಲ್ಲಿ. ಸೊ RCBಲಿ ಇವರ ಸ್ಟ್ಯಾಟ್ಸು ಓಕೆ, ಒಂದು ಡೀಸೆಂಟ್ ಲೆವೆಲಲ್ಲಿ ಇತ್ತು. ಹೋಗ್ತಾ ವರ್ಸ್ಟ್ ಆಯ್ತಾ ಹೋಯಿತು. ಅದನ್ನು ಬಿಡ್ತು ಅಂದರೆ ಬೆಟರ್ ಅಂತೂ ಖಂಡಿತ ಆಗಲಿಲ್ಲ. ಇವ್ರನ್ನ ಯಶ್ ದಯಾಳ್ ಅವರ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ತಗೊಂತಾರೆ RCB ಅನ್ನೋ ಥರ ಇವಾಗ ಸೀನ್ ಆಗ್ತಾ ಇರೋಂಥದ್ದು. ಯಾಕೆ ತಗೋಬೇಕು ಅಂತ ನಾನೇ ಕೇಳ್ತೀನಿ. 38 ವರ್ಷದ ಬೌಲರ್ನ ಏನಕ್ಕೆ ತಗೋಬೇಕು? ಯಂಗ್ಸ್ಟರ್ಸ್ಗಳು ಇರೋದಿಲ್ವಾ? ಯಶ್ ದಯಾಳು ಯಂಗ್ಸ್ಟರೇ, ಏನೋ ಹಂಗೆ ಹಿಂಗೆ ಮಾಡ್ಕೊಂಡು ಏನೋ ಸೀನ್ ಮಾಡ್ಕೊಂಡ್ಬಿಟ್ಟವ್ರೆ. ನನಗೆ ಒಂದಂತೂ ಸತ್ಯ ಅನ್ನಿಸ್ತಾ ಇರೋದೇನು ಅಂತಂದರೆ, ಯಶ್ ದಯಾಳು ಈ ಸಲ IPL RCBಗಂತೂ ಆಡೋದಿಲ್ಲ. RCB ಖಂಡಿತ ರಿಪ್ಲೇಸ್ಮೆಂಟ್ನ ಹುಡುಕ್ಲೇಬೇಕು, ರಿಪ್ಲೇಸ್ಮೆಂಟ್ ಆಗಲೇಬೇಕು. ಆ ರಿಪ್ಲೇಸ್ಮೆಂಟ್ ಯಾರು ಅಂತ ಗೊತ್ತಿಲ್ಲ. ಉಮೇಶ್ ಯಾದವ್ ಆಗ್ತಾರೋ ಅಥವಾ ಬೇರೆಯವರೇ ಆಗ್ತಾರೋ ಗೊತ್ತಿಲ್ಲ. ಇವ್ರ ಎಕ್ಸ್ಪೀರಿಯನ್ಸಿಂದ ಹೋಯಿತು ಅಂದರೆ ಉಮೇಶ್ ಯಾದವ್ನ ತೊಗೊಂಬೋದು, ಎಕ್ಸ್ಪೀರಿಯನ್ಸ್ ಇದೆ ಅಂತ 1.5 CR ಇವ್ರು ಖರ್ಚು ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಅಂದರೆ, ಅಥವಾ ಇಲ್ಲ ಆಗೋರೋ ನಮಗೆ ಎಕ್ಸ್ಪೀರಿಯನ್ಸ್ ಬೇಡ, ಬದನೇಕಾಯಿ ಬೇಡ, ಒಬ್ಬ ಯಂಗ್ಸ್ಟರ್ನ ತೊಗೊಳೋಣ, ಯಂಗ್ ಟ್ಯಾಲೆಂಟ್ನ ಡೆವಲಪ್ ಮಾಡೋಣ ಅಂತ ಯೋಚನೆ ಮಾಡ್ತು ಅಂತಂದರೆ ಯಂಗ್ಸ್ಟರ್ಸ್ ಹಿಂದೆ ಒಬ್ಬರು ನನ್ನ ಪ್ರಕಾರ ಬೆಟ್ರಾಗಿ ನೋಡ್ತು ಅಂತಂದರೆ ಒಂದು ಮಿಡಲ್ ಇರೋವಂಥ ಪ್ಲೇಯರ್ಗಳನ್ನ ತೊಗೊಂಡ್ರೆ ಒಳ್ಳೆಯದು. ಉಮೇಶ್ ಯಾದವ್ನ 38 ವರ್ಷದ ಉಮೇಶ್ ಯಾದವ್ನ ತೊಗೊಂತು ಅಂತಂದರೆ 2 ಸೀಸನ್ ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರ್ನ ಅವ್ರು ಏನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನನ್ನ ಪ್ರಕಾರ. ನೋಡ್ತಿರೋದು ಚಿನ್ನಸ್ವಾಮಿಲಿ ನಾಯಿ ಓಡಿಸ್ಕೊಂಡಿದ್ದಾರೆ ಉಮೇಶ್ ಯಾದವ್. ಆ ನಾಯಿ ಓಡಿಸ್ಕೊಂತಾರೆ. ಮತ್ತೆ ನನಗಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ, ಉಮಿ ಅಣ್ಣ ನಮ್ಮ RCBಗೆ ಬಂತು ಅಂದರೆ ಅದ್ದೂರಿಯಾಗಿ ವಾಂಚಿಸ್ಕೊಂತಾರೆ ಅಂತ. ಏನು ಗುರು ಹಿಂಗೆ ಹೇಳ್ತಿದ್ಯಾ ಅಂತ ಕೇಳಿದ್ರೆ, ಅವ್ರಿಗೆ ಅವಕಾಶ ಸಿಗೋದೇ ನನ್ನ ಪ್ರಕಾರ ಡೌಟು ಇರೋವಂಥ ಟೀಮ್ನ ನೋಡ್ತು ಅಂತಂದರೆ. ಸೊ ಅದೇ ಏನಾದ್ರು ಒಬ್ಬ ಕೋಚ್ ಕಿಚ್ ಬೇಕು ಅನ್ನೋ ಥರ ಸೀನ್ ನೋಡ್ತಿತ್ತು ಅಂದರೆ ಅವ್ರು ಬೇಕಾದ್ರೆ ತಗೊಬೋದು. ಅವ್ರಿಗೆ ಅವಕಾಶ ಎಲ್ಲ ಕೊಡೋದಕ್ಕೆ ಹೋಗಬಾರ್ದು. ಆ್ಯಂಡ್ ಕೊಡೋದು ಇಲ್ಲ RCB ಅನ್ನೋದು ತೊಗೊಂತು ಅಂತಲೂ ಕೂಡ. ಸೊ ಅದನ್ನು ಬಿಟ್ಟು ನೋಡ್ತು ಅಂತಂದರೆ ಖಂಡಿತ ಒಬ್ಬ ಯಂಗ್ಸ್ಟರ್ನ RCB ಟಾರ್ಗೆಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಉಮಿ ಅವರ ಹೆಸರಂತೂ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. RCB ಫ್ರಂಟ್ ಎಂಡಲ್ಲಿ ಇದೆಯಂತೆ ತಗೊಳೋದಕ್ಕೆ ರಿಪ್ಲೇಸ್ಮೆಂಟ್ ಆಗಿ, ಹಂಗೆ ಹಿಂಗೆ ಅಂತ ಎಲ್ಲ. ಖಂಡಿತ ರಿಪ್ಲೇಸ್ಮೆಂಟ್ ಆಗುತ್ತೆ, ಬಟ್ ಉಮೇಶ್ ಯಾದವ್ ಆಗಿರೋದಿಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಫೀಲಿಂಗು. ನಿಮ್ಮ ಅನಿಸಿಕೆ ಏನಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಸಿಕ್ಕಾಪಟ್ಟೆ ರೂಮರ್ಸ್, ಸ್ಪೆಕ್ಯುಲೇಷನ್ಸ್ ಸ್ಪ್ರೆಡ್ ಆಗ್ತಿರೋದನ್ನ ನೋಡ್ಬಿಟ್ಟು ಏನು ಅನ್ನಿಸ್ತಿದೆ, ಉಮಿ ಅಣ್ಣ ಬೇಕಾ ನಮ್ಮ RCBಗೆ ಅಥವಾ ಬೇರೆ ಯಾರನ್ನು ತೊಗೊಬೇಕಾ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.